ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಅಂದರೆ ಕಳಶ ಸ್ಥಾಪನೆಗೆ ಏನೇನೆಲ್ಲ ನಾವು ಹಾಕಬೇಕು ಅಂದರೆ ಯಾರೆಲ್ಲ ಹೊಸಬ್ರು ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಥವಾ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲನೂ ಕೂಡ ಹೊಸದಾಗಿ ಏನೇನೆಲ್ಲ ತರಬೇಕಾಗುತ್ತೆ, ಹಾಗೆಯೇ ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಹಬ್ಬಕ್ಕೆ ಮುಂಚೆ ಪೂರ್ವ ತಯಾರಿನ ಮಾಡಬೇಕು. ಅಂದರೆ ಮನೆಯನ್ನು ಸ್ವಚ್ಛಗೊಳಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಮೊದಲಿಗೆ ಕಲ್ಲುಪ್ಪು, ಹಾಗೆಯೇ ನಿಂಬೆಹಣ್ಣು ಅಂದರೆ ನಿಂಬೆಹಣ್ಣು ಅರ್ಧ ಹೋಳು, ಹಾಗೆಯೇ ಸ್ವಲ್ಪ ಗೋಮೂತ್ರ ಅಂದರೆ ಗಂಜಲ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಸಿಗುತ್ತೆ. ಹಾಗೆ ಸೀಗೆಕಾಯಿ ಪುಡಿನೂ ಹಾಗೆ ತುಂಬ ಜನ ಯೂಸ್ ಮಾಡ್ತಾಯಿದ್ರು. ನಂತರ ಚಿಟಿಕೆ ಅರಿಶಿಣ, ಇಷ್ಟು ಕೂಡ ನೀರಲ್ಲಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಯಾವುದಾದ್ರೂ ದೇವರ ಒಂದು ತೀರ್ಥ ಅಥವಾ ಮನೆ ದೇವರ ತೀರ್ಥವನ್ನು ಹಾಕಿ ಮನೆಯನ್ನು ಶುದ್ಧಿಗೊಳಿಸಬೇಕು. ನಂತರ ಲಕ್ಷ್ಮೀ ಪೂಜೆಗೆ ಬೇಕಾದ ಪೂಜಾ ಸಾಮಗ್ರಿಗಳು ನೋಡೋಣ ಬನ್ನಿ. ಮೊದಲಿಗೆ ಮುಖ್ಯವಾಗಿ ಅರಿಶಿಣ ಕುಂಕುಮ ಇರಬೇಕು. ಸೊ ಅರಿಶಿಣ ಕುಂಕುಮ ಆದಮೇಲೆ ಕಳಶಕ್ಕೆ ಕಾಯನ್ನು ಇಡಬೇಕು, ಅಂದರೆ ತೆಂಗಿನಕಾಯನ್ನು ಇಡಬೇಕು. ನಂತರ ನೀವು ಕಳಶ ಅಂದರೆ ಚೊಂಬು ಅಥವಾ ಬಿಂದಿಗೆ ತಾಮ್ರ ಅಥವಾ ಬೆಳ್ಳಿ ಎರಡರಲ್ಲಿ ಒಂದನ್ನು ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲನ್ನು ಯೂಸ್ ಮಾಡಬೇಡಿ. ನಂತರ ಅಕ್ಕಿ ಹಸಿಟ್ಟು ಅಂದರೆ ಅಕ್ಕಿ ಹಿಟ್ಟು, ರಂಗೋಲಿಗೆ ಇದನ್ನೇ ಬಳಸಬೇಕು. ನಂತರ ಬಾಳೆ ಎಲೆ, ಇದು ಕಳಶದ ಕೆಳಗಡೆ ಇಡೋದಕ್ಕೆ ಬಾಳೆ ಎಲೆ ಯೂಸ್ ಮಾಡ್ತೀವಿ ಅಥವಾ ಮುದ್ಕುದ ಎಲೆ ಅಂತ ಕರೀತಾರೆ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಹಿರಿಯರನ್ನ ಕೇಳಿ ತಿಳ್ಕೊಳ್ಳಿ. ನಂತರ ಅಕ್ಕಿ ಬೇಕಾಗುತ್ತೆ, ಅಕ್ಕಿಯನ್ನು ಬಾಳೆ ಎಲೆ ಮೇಲೆ ಹಾಕೋಕ್ಕೆ. ನಂತರ ಕಳಶಕ್ಕೆ ಏನೇನೆಲ್ಲ ವಸ್ತುಗಳನ್ನು ಹಾಕಬೇಕು, ಲಕ್ಷ್ಮಿಗೆ ಪ್ರಿಯವಾದಂಥದ್ದಂದರೆ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ಅದು ಕೂಡ 6, ಬಾದಾಮಿ, ಹಾಗೆ ಬಾದಾಮಿ ಕೂಡ 6 ತಗೋಬೇಕು. ಎಲ್ಲವನ್ನು ಎಷ್ಟೆಷ್ಟು ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಲವಂಗ ಕೂಡ 6, ಇದೆಲ್ಲವೂ ಕೂಡ ಲಕ್ಷ್ಮೀ ಪ್ರಿಯ ಆಗಿರುತ್ತೆ. ಹಾಗೆ ಗೋಮತಿ ಚಕ್ರ 6 ಹಾಕಬೇಕು. ನಂತರ ಕಮಲದ ಬೀಜ, ಸೊ ಕಮಲದ ಬೀಜವನ್ನು ಕೂಡ 6 ಹಾಕಬೇಕು. ಹಾಗೆ ಹಳದಿ ಕವಡೆಯನ್ನು ಕೂಡ ನೀವು 6 ಹಾಕಬೇಕಾಗುತ್ತೆ. ನಂತರ ಬಟ್ಟಲು ಅಡಿಕೆ, ಇವೆಲ್ಲನೂ ಎಲ್ಲಿ ಸಿಗುತ್ತೆ ಅಂತ ಟೆನ್ಷನ್ ಮಾಡ್ಕೊಳ್ಳಿ, ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿ ಸಿಗುತ್ತೆ. ಹಾಗೆ ಖರ್ಜೂರ. ಸೊ ಹಾಗೆಯೇ ಕಳಶಕ್ಕೆ ಅಂದರೆ ಬೆಳ್ಳಿ ಕಾಯಿನ್ ಇಲ್ಲದೆ ಹೋಗಿದ್ರೆ ಗೋಲ್ಡ್ ಕಾಯಿನ್ ಬರುತ್ತೆ ನೋಡಿ. ಗೋಲ್ಡ್ ಕಾಯಿನ್ ಅಂದರೆ ನೀವು ಚಿನ್ನನೇ ಹಾಕಬೇಕಂತ ಏನಿಲ್ಲ, 5 ರೂಪಾಯಿ ಗೋಲ್ಡ್ ಕಾಯಿನ್ ಕೂಡ ಹಾಕ್ಬೋದು. ಹಾಗೆ ನೀರಿನ ಬಿಂದಿಗೆಗೆ ಹಾಕುವಂಥ ವಸ್ತುಗಳು ಏನೇನಂತ ನೋಡೋಣ. ನೀರಿನ ಬಿಂದಿಗೆ ಚೊಂಬಿಗೆ ಅರಿಶಿಣ ಕುಂಕುಮ ಹಾಗೆ ತಾವರೆ ಹೂವನ್ನು ಹಾಕಬೇಕಾಗತ್ತೆ. ನಂತರ ಕಳಶಕ್ಕೆ ವೀಳ್ಯದೆಲೆ ಬೇಕಾಗುತ್ತೆ, ಒಂದು 5 ಎಲೆ, ಅಂದರೆ ತೂತ ಆಗಿರಬಾರ್ದು. ನಂತರ ಲಕ್ಷ್ಮಿಯ ಮುಂದೆ ಇಡೋ ತಟ್ಟೆಗಳು ಏನೇನು ಇರಬೇಕು ಅಂದರೆ ಆಡ್ ನಂಬರ್ಸಲ್ಲಿ ಇಡಬೇಕಾಗತ್ತೆ. ಮೊದಲಿಗೆ ಹಣ್ಣುಗಳನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಡ್ತಾರೆ, ಹಣ್ಣುಗಳನ್ನು ಇಡಿ. ಹಾಗೆ ಎಲೆ ಅಡಿಕೆ, ಸೊ ಈ ರೀತಿ ಅದನ್ನು ಕೂಡ ಇಡಬೇಕಾಗತ್ತೆ ದೇವಿಗೆ. ಹಾಗೆ ಏಲಕ್ಕಿ ಬಾಳೆಹಣ್ಣು, ದೇವರಿಗೆ ನಾವು ಯಾವತ್ತೇ ಆಗಲಿ ಏಲಕ್ಕಿ ಬಾಳೆಹಣ್ಣನ್ನು ಇಡಬೇಕಾಗತ್ತೆ. ನಂತರ ಬಳೆಗಳು ಹಸಿರು, ಕೆಂಪು, ಈ ರೀತಿ ಬಳೆಗಳನ್ನು ಇಡಬೇಕಾಗತ್ತೆ. ಹಾಗೆ ಮೇಯ್ನಾಗಿ ಬೆಲ್ಲದಚ್ಚು ಅಂದರೆ 3 ಬೆಲ್ಲದಚ್ಚು, ಹಾಗೆ 3 ಒಣ ಕೊಬ್ಬರಿ ಅಂದರೆ ಫುಲ್ಲು ಅಂದರೆ ಹೋಳಾಗಿರಬಾರ್ದು, ಅದನ್ನು ಇಡಬೇಕಾಗುತ್ತೆ. ಇದು ತುಂಬ ಶ್ರೇಷ್ಠ. ಹಾಗೆ ನೈವೇದ್ಯಕ್ಕೆ ಗೋಧಿ ಪಾಯಸವನ್ನು ಮಾಡಬೇಕಾಗುತ್ತೆ. ಇದನ್ನೆಲ್ಲ ಹೇಗೆ ಮಾಡೋದು ಅಂತ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ನಿಮಗೆ. ಸೊ ಇನ್ನೊಂದು ಬಂದು ಅಕ್ಷತೆ ಕಾಳು, ದೇವಿಗೆ ಅಕ್ಷತೆ ಕಾಳನ್ನು ಮಾಡಬೇಕಾಗುತ್ತೆ. ನಂತರ ಬಂದ್ಬಿಟ್ಟು ಗಣೇಶನ ವಿಗ್ರಹ, ಪುಟ್ಟ ವಿಗ್ರಹಕ್ಕೆ ನೀವು ಇಡಬೇಕಾಗತ್ತೆ. ಅಂದರೆ ಲಕ್ಷ್ಮೀ ಪೂಜೆಗೆ ಮೊದಲು ಗಣೇಶನ ಪೂಜೆ ಆಗಲಿಲ್ಲ ಅಂದರೆ ಸಗಣಿಯಲ್ಲಿ ಮಾಡಿ ಗರಿಕೆ ಹುಲ್ಲನ್ನು ಚುಚ್ಚಬಹುದು. ನಂತರ ಬಂದು ಲಕ್ಷ್ಮೀ ವಿಗ್ರಹ ಕೂಡ ನೀವು ಚಿಕ್ಕದು ಇಡಬೇಕಾಗತ್ತೆ. ನಂತರ ದೀಪಗಳು ನೋಡೋದಾದರೆ ನಿಮಗೆ ತಾಮ್ರ ಇಲ್ಲ ಬೆಳ್ಳಿ ಇವೆರಡರಲ್ಲಿ ಒಂದನ್ನು ಯೂಸ್ ಮಾಡಬೇಕಾಗತ್ತೆ. ಬೆಳ್ಳಿ ಇದ್ದವ್ರು ಬೆಳ್ಳಿ ಯೂಸ್ ಮಾಡ್ಕೊಳ್ಳಿ, ಇಲ್ಲ ತಾಮ್ರ ಯೂಸ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಸ್ಟೀಲ್ ಇಡಬೇಡಿ. ನಂತರ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ತುಂಬ ಶ್ರೇಷ್ಠ. ನಂತರ ಕರ್ಪೂರ ಕೂಡ ನೀವು ಯೂಸ್ ಮಾಡಬೇಕಾಗತ್ತೆ. ಹಾಗೆ ಗಂಧದ ಕಡ್ಡಿ ಪೂಜೆಗೆ, ಗಂಧದ ಕಡ್ಡಿ. ನಂತರ ಬಂದು ವ್ರತದ ದಾರ, ಈ ದಾರವನ್ನು 16 ಗಂಟೆಗಳನ್ನು ಹಾಕಿ ಮಾಡಬೇಕು. ಇದನ್ನು ಕೂಡ ನಾನು ನಿಮಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ಹಾಗೆ ದೇವಿಗೆ ತಾಳಿ ಇಲ್ಲದೆ ಇರೋರು ಈ ಅರಿಶಿಣದ ಕೊಂಬನ್ನು ಯೂಸ್ ಮಾಡ್ಕೊಳ್ಳಿ. ಅರಿಶಿಣದ ಕೊಂಬು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಹಾಗೆಯೇ ಲಕ್ಷ್ಮಿಯ ಸ್ತೋತ್ರದ ಪುಸ್ತಕ ಸಿಗುತ್ತೆ. ಸೊ ನಂತರ ಬಂದ್ಬಿಟ್ಟು ಬೆಳ್ಳಿ ಕಾಲುಂಗುರ ಕೂಡ ನೀವು ತೊಡಿಸ್ಬೇಕಾಗತ್ತೆ ದೇವಿಗೆ ವ್ರತ ಮಾಡೋರು. ಹಾಗೆ ಬ್ಲೌಸ್ ಪೀಸ್ ಕೂಡ ಇಡಬೇಕಾಗತ್ತೆ. ನಂತರ ಬಂದು ದೇವಿಗೆ ಯಾವ್ಯಾವ ಬಣ್ಣದ ಸೀರೆಗಳನ್ನು ಉಡಿಸ್ಬೋದು ಅಂತಂದರೆ ಕೆಂಪು, ಹಸಿರು, ಬಿಳಿ, ಕ್ರೀಮ್, ಹಾಗೆ ಪಿಂಕ್, ಲೈಟ್ ಬ್ಲೂ, ಇಷ್ಟು ಕಲರ್ ಉಡಿಸ್ಬೋದು. ಹಾಗೆ ಒಡವೆಗಳನ್ನ ಕೂಡ ಹಾಕಬೇಕಾಗತ್ತೆ. ನಂತರ ಬಂದ್ಬಿಟ್ಟು ನಿಮಗೆ ದೇವಿಗೆ ಮಡ್ಲಕ್ಕೆ ಏನೇನಪ್ಪ ಹಾಕಬೇಕಂದ್ರೆ ಒಂದು ಬಿಳಿ ಬಟ್ಟೆಯಲ್ಲಿ ಹಚ್ಚಬೆಲ್ಲ, ಒಣ ಕೊಬ್ಬರಿ, ಕಡಲೆಪಪ್ಪು ಇಷ್ಟು ಹಾಕಬೇಕಾಗತ್ತೆ. ಹಾಗೆ ಈಗ
ವರಮಹಾಲಕ್ಷ್ಮಿ ದೇವಿನ ಕೂರಿಸುವ ಶುಭ ಲಗ್ನ ಯಾವುದಪ್ಪ ಅಂದರೆ ಬೆಳಗ್ಗೆ 4ರಿಂದ 4:15 ಮಿಥುನ ಲಗ್ನ ಇದೆ. ಹಾಗೆ ಮಧ್ಯಾಹ್ನ 12:25ರಿಂದ 12:50ವರೆಗೂ ತುಲಾ ಲಗ್ನ ಇದೆ. ಹಾಗೆ ಸಂಜೆ 5 ಗಂಟೆಯಿಂದ 5:30 ತನಕನೂ ಇದೆ. ಸೊ ಇಷ್ಟು ಬಂದ್ಬಿಟ್ಟು ಶುಭ ಲಗ್ನ ಅಂತ ಹೇಳ್ಬೋದು. ಇದರಲ್ಲಿ ನೀವು ಯಾವ ಒಂದು ಮುಹೂರ್ತದಲ್ಲಾದರೂ ಲಕ್ಷ್ಮೀ ದೇವಿಯನ್ನು ಕೂರಿಸ್ಬೋದು. ನೋಡಿ ಇಷ್ಟೇ ಇರಬೇಕಾಗತ್ತೆ ಸಿಂಪಲ್ ಆಗಿ. ಬೆಳ್ಳಿ ಕಾಲುಂಗುರ ಆಪ್ಷನಲ್ಲೂ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಇಷ್ಟು ಬಿಟ್ಟು ನೀವು ಬೇರೆ ಎಲ್ಲ ಆಡಂಬರ ಮಾಡೋಕ್ಕೆ ಹೋದರೆ ಲಕ್ಷ್ಮಿಗೆ ಯಾವುದು ಕೂಡ ಇದಾಗಲ್ಲ. ಇದೆಲ್ಲ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥದ್ದು. ಹಾಗೆಯೇ ಯಾವ್ಯಾವ ರೀತಿ ಏನೇನೆಲ್ಲ ಮಾಡಬೇಕು, ಯಾವುದಾದ್ಮೇಲೆ ಯಾವ್ದು ಮಾಡಬೇಕು, ಹಾಗೆ ಯಾವ ರಂಗೋಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೋಸ್ಕರ ವಿಡಿಯೋನೇ ಮಾಡ್ತೀನಿ ನಾನು ಸಪ್ರೇಟಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇದೇ ರೀತಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಥ್ಯಾಂಕ್ ಯು.